ಮಂಗಳೂರಿನಲ್ಲಿ ಮಂಗಳೂರು ಯಾವಾಗಲೂ ದಕ್ಷಿಣ ಕನ್ನಡ ಜಿಲ್ಲೆ ಶಿಕ್ಷಣಕ್ಕೆ, ಬ್ಯಾಂಕಿಂಗಿಗೆ, ಮೀನುಗಾರಿಕೆಗೆ, ವ್ಯಾಪಾರಕ್ಕೆ ಬಹಳ ಹೆಸರುವಾಸಿಯಾದ ಗೋಡಂಬಿ. ಅಲ್ಲೇನ ನೀನು ಗೋಡಂಬಿ ಬೆಳೆದಿಯ? ಎಲ್ಲ ತಿಂತೀಯ ಅಷ್ಟೇ, ತಿಂತೀಯ ನೀನು ತಿನ್ನಲ್ವಾ? ಫ್ಯಾಕ್ಟ್ರಿ ಇಟ್ಕೊಂಡಿದ್ಯಾ? ವೆರಿ ಗುಡ್. ಫ್ಯಾಕ್ಟ್ರಿ ಇಟ್ಕೊಂಡಿದ್ದಾರೆ, ಬೆಳೆಯೋದಿಲ್ಲ, ಫ್ಯಾಕ್ಟ್ರಿ ಇಟ್ಕೊಂಡಿದ್ದಾರೆ, ವ್ಯಾಪಾರ. ಅದಕ್ಕೆ ನೀವು ವ್ಯಾಪಾರ ಮಾಡ್ಕೊಂಡೆ MLA ಆಗಿದ್ದಾರೆ. ನನಗೆ ರೈ ಅವರು ಗಂಟು ಬಿದ್ದುಬಿಟ್ರು. ನನಗೆ ಏನೂ ಬೇಡ ಸರ್, ಒಂದು ಮೆಡಿಕಲ್ ಕಾಲೇಜ್ ಮಾಡಿಕೊಟ್ಬಿಡಿ ಅಂತ. ಒಂದು ಮೆಡಿಕಲ್ ಕಾಲೇಜ್ ಮಾಡಿಕೊಟ್ಬಿಡಿ. ನಾನು ಆಗಲ್ಲಪ್ಪ, ನಾವು ಈ ವರ್ಷ ದುಡ್ಡಿಲ್ಲ, ಮುಂದಿನ ವರ್ಷ ನೋಡೋಣ ಅಂತ ಹೇಳಿದ್ದೆ. ಈ ವರ್ಷ ಇವತ್ತು ಬಿದ್ದೇ ಬಿಟ್ರು, ಆಗ್ಲೇಬೇಕು ಅಂತ ಕೂತ್ಬಿಟ್ರು. ನಾನು ಮಾಡಿ ಈ ಸಾರಿ ಬಾಗಲಕೋಟೆ, ದಕ್ಷಿಣ ಕನ್ನಡ ಜಿಲ್ಲೆ, ಪುತ್ತೂರು, ಆಮೇಲೆ ಕೋಲಾರ, 3 ಜಿಲ್ಲೆಗಳಲ್ಲಿ ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತ ತೀರ್ಮಾನ. ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಒಂದು, ಪುತ್ತೂರಿನಲ್ಲಿ ಕೂಡ ಮಾಡ್ತಾ ಇದ್ದೀವಿ ಮೆಡಿಕಲ್ ಕಾಲೇಜು. ಅದು 100 ಬೆಡ್ಡೆಡ್ ಹಾಸ್ಪಿಟಲ್ ಇತ್ತು, 100 ಬೆಡ್ಡೆಡ್ ಹಾಸ್ಪಿಟಲ್ ಇತ್ತು. ಅದನ್ನ ಈಗ ಮೊದಲು 500 ಬೆಡ್ ಮಾಡಬೇಕು ಅಂತ ಇದ್ದೀವಿ. ಮೊದಲು 250 ಮಾಡ್ಕೊಂಡು ಆಮೇಲೆ 250. ಇನ್ನು ಸುಳ್ಳು ಹೇಳ್ಬೇಡ, ಅವೆಲ್ಲ ಇಲ್ಲ. ಈಗ 250 ಮಾಡ್ತೀವಿ, ಆಮೇಲೆ 250 ಮಾಡ್ತೀವಿ. ಯಾಕಂದ್ರೆ ನಾವು ಏನ್ ಮಾತಾಡ್ತೀವಿ ಅದರಂತೆ ನಡ್ಕೋಬೇಕು ಅಲ್ವಾ? ಕರ್ನಾಟಕದಿಂದ ಎಷ್ಟು ತೆರಿಗೆ ಕೊಡ್ತೀವಿ ಗೊತ್ತಾ ನಿಮಗೆ? ಮಿಸ್ಟರ್ ಕಾಮತ್, ಸುಮಾರು 4.5 ಲಕ್ಷ ಕೋಟಿ. ನಾನು ಎಲ್ಲಪ್ಪ ನಿಮ್ಗೆ ಹೇಳ್ದಿಲ್ಲ, ಮೋದಿಯವರಿಗೆ ಧನ್ಯವಾದಗಳನ್ನು ಹೇಳಬೇಕು ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದೀನಿ. ನಾವು ಕರ್ನಾಟಕದಿಂದ 4.5 ಲಕ್ಷ ಕೋಟಿ ಇನ್ಕಮ್ ಟ್ಯಾಕ್ಸ್, ಪೆಟ್ರೋಲ್ ಡೀಸೆಲ್ ಟ್ಯಾಕ್ಸ್, ಆಮೇಲೆ ಕಾರ್ಪೊರೇಟ್ ಟ್ಯಾಕ್ಸ್, GST ಇವೆಲ್ಲ ಸೇರಿ 4.5 ಲಕ್ಷ ಕೋಟಿ. ನಮ್ಗೆ ಎಷ್ಟು ವಾಪಸ್ ಬರ್ತದೆ ಗೊತ್ತಾ? ಇದು ಸೇರಿ ನಿಮ್ಮ ಸ್ಮಾರ್ಟ್ ಸಿಟಿ ಪ್ರೋಗ್ರಾಮ್ ಸೇರಿ ಎಷ್ಟು ವಾಪಸ್ ಬರ್ಬೋದು? 60ರಿಂದ 65 ಸಾವಿರ ಕೋಟಿ. 4.5 ಲಕ್ಷ ಕೋಟಿ ತೆರಿಗೆ ಕೊಡೋದು ನಾವು. ವಾಪಸ್ ಬರೋದು ಎಷ್ಟು? 65 ಸಾವಿರ ಕೋಟಿ. ಎಷ್ಟು ಪರ್ಸೆಂಟ್ ಆಯ್ತು? 14ರಿಂದ 15% ಆಯ್ತು. 14ರಿಂದ 15%. ಕಾಮತ್ತು ಹೇಳ್ದೆ ಹೋಗಿದ್ರೆ ನಾನು ಇವೆಲ್ಲ ಹೇಳ್ತಾ ಇರಲಿಲ್ಲ. ಯಾಕಂದ್ರೆ ಇದು ರಾಜಕೀಯ ವೇದಿಕೆ ಅಲ್ಲ. ಅಸೆಂಬ್ಲಿನಲ್ಲಿ ಮಾತಾಡ್ತೀನಿ ನಾನು. ಅಸೆಂಬ್ಲಿನ ಅನೇಕ ಸರಿ ಹೇಳಿದ್ದೀನಿ, ಕೇಳಿದ್ದೀರಿ. ಅದು ಕೇಳಿದ್ರು ಹೇಳಿಲ್ವಲ್ಲ ಅಂತ ನನಗೆ ಭಯ. ನಮಗೆ ಕೇಳಿದ್ರು ಹೇಳಿಲ್ವಲ್ಲ, ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಗ್ಯಾರಂಟಿ ಯೋಜನೆಗಳಿದಾವಲ್ಲ, ಒಟ್ಟು ನಮಗೆ 46,000 ಚಿಲ್ಲರೆ ಕೋಟಿ ಬೇಕು. ಒಟ್ಟು ಸೆಂಟ್ರಲಿಸ್ಟ್ 46,000 ಚಿಲ್ಲರೆ ಕೋಟಿ. ಕಳೆದ ವರ್ಷ ಎಷ್ಟು ಬಂತು ಗೊತ್ತಾ ನಮಗೆ? ಬರೀ 18,000 ಕೋಟಿ ಬಂತು. ಇನ್ನು 4,000 ಚಿಲ್ಲರೆ ಕೋಟಿ ಬರಲಿ. ನಾವೆಷ್ಟು ಕೊಡ್ತೀವಿ ಗೊತ್ತಾ? 46 ಸಿಲಿಂಡರ್ನಲ್ಲಿ ನೀವು ಕೊಡೋದು 22,000 ಕೇಂದ್ರ ಸರ್ಕಾರದಿಂದ.